ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಆ್ಯನ್ಯುವಲ್ ಎಕ್ಸಾಮ್ನ ಪ್ರಿಪ್ರೇಷನ್ ಸಲುವಾಗಿ ಫಿಸಿಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ವಿತ್ PDF ಲಿಂಕನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದೇ ಥರದಾಗಿ ಕೆಮಿಸ್ಟ್ರಿಲೂ ಕೂಡ ನಾನು ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. 3 ಕ್ವಶನ್ ಪೇಪರ್ ಕೂಡ ಅಪ್ಡೇಟ್ ಆಲ್ರೆಡಿ ಮಾಡಿದ್ದೀನಿ. ಸೊ ನೀವು ಯೂಟ್ಯೂಬ್ ಚಾನಲ್ ಒಳಗಡೆ ಹೋಗಿ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರಥಮ ವರ್ಷ, 2ನೇ ವರ್ಷ, 3ನೇ ವರ್ಷದ್ದು ಕೋರ್ಸ್ ವೈಸ್ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಪ್ಲಸ್ PDF ಲಿಂಕನ್ನು ಕೂಡ ಹಾಕಿದ್ದೀನಿ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಬಯಾಲಜಿ ಪ್ರಥಮ ವರ್ಷದ ಅಂದರೆ SLC ಮೇಲೆ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿರುವಂಥ ಸಬ್ಜೆಕ್ಟು ಬಯಾಲಜಿ. ಸೊ ಆ ಒಂದು ಬಯಾಲಜಿಯಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀನಿ. ಮತ್ತು ನಾನು ಮಾಡೆಲ್ ಕ್ವಶನ್ ಪೇಪರಿಂದ ಒಂದು 10 ಮಾಡೆಲ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತೀನಿ. 3 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್ಗಳು. ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಅನಿಸಿದರೆ ಒಂದು ಲೈಕನ್ನು ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ಯಾಕಂತಂದರೆ ಅವರಿಗೆ ಹೆಲ್ಪ್ಫುಲ್ ಆಗೋಂಗಿದ್ರೆ ಅಷ್ಟೇ ಶೇರ್ ಮಾಡಿ, ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬೇಡಿ. ಹಾಗಾದರೆ ಸ್ಟಾರ್ಟ್ ಮಾಡ್ತೀನಿ. ರೈಟ್ ದ ಮೆಥಡ್ಸ್ ಆಫ್ ಫರ್ಟಿಲೈಜೇಷನ್ಸ್. ಫರ್ಟಿಲೈಜೇಷನ್ದ ಮೆಥಡ್ಗಳು ಯಾವ್ಯಾವ ಇದ್ದಾವೆ ಅಂತ ಇಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಬಟ್ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ಮೆಥಡ್ಸ್ ಬಗ್ಗೆ ಹೇಳ್ತೀನಿ. ಸೊ 2 ಮೆಥಡ್ ಇದ್ದಾವೆ, ಇಂಟರ್ನಲ್ ಫರ್ಟಿಲೈಜೇಷನ್ ಮತ್ತು ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ಅಂತ. ಅದಕ್ಕಿಂತ ಮೊದಲು ನಾನು ಫರ್ಟಿಲೈಜೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಫರ್ಟಿಲೈಜೇಷನ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಸ್ಪರ್ಮ್ ಸೆಲ್ಸ್ ಫ್ರಮ್ ದ ಮೇಲ್ ಫ್ಯೂಸ್ಡ್ ವಿತ್ ಎಗ್ ಸೆಲ್ಸ್ ಫ್ರಮ್ ದ ಫಿಮೇಲ್. ಸೊ ಫರ್ಟಿಲೈಜೇಷನ್ ಅಂತಂದರೆ ಇದೊಂದು ಪ್ರೊಸೆಸ್. ಇದರ ಒಳಗಡೆ ಸ್ಪರ್ಮ್ ಸೆಲ್ಗಳು, ಮೇಲದಿಂದ ಬರುವಂಥ ಸ್ಪರ್ಮ್ ಸೆಲ್ಸ್ಗಳು ಏನಾಗ್ತಾವೆ, ಫ್ಯೂಸ್ ಆಗ್ತಾವೆ, ಅಂದರೆ ಬೈಂಡಿಂಗ್ ಆಗ್ತಾವೆ ಫಿಮೇಲ್ದಿಂದ ಬರುವಂಥ ಎಗ್ ಸೆಲ್ಸ್ಗಳ ಜೊತೆಗೆ, ಲೀಡಿಂಗ್ ಟು ದ ಫಾರ್ಮೇಷನ್ ಆಫ್ ಜೈಗಾಟ್. ಇದರಿಂದ ಏನಾಗುತ್ತೆ, ಸೊ ಜೈಗಾಟ್ ಫಾರ್ಮೇಷನ್ ಆಗುತ್ತೆ. ದಿಸ್ ಜೈಗಾಟ್ ದೆನ್ ಅಂಡರ್ಗೋಸ್ ಫರ್ದರ್ ಡೆವಲಪ್ಮೆಂಟ್. ಈ ಜೈಗಾಟ್ ಏನಾಗ್ತೈತಿ ಮತ್ತು ಫರ್ದರ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಅಲ್ಟಿಮೇಟ್ಲಿ ಬಿಕಮ್ಸ್ ನ್ಯೂ ಇಂಡಿವಿಜುವಲ್ಸ್. ಒಂದು ಇಂಡಿವಿಜುವಲ್ ಆದಂಥ ಒಂದು ಸೆಲ್ ಥರ ಫಾರ್ಮೇಷನ್ ಆಗುತ್ತೆ ಫರ್ಟಿಲೈಜೇಷನ್. ಸೊ ಇಲ್ಲಿ 2 ಟೈಪ್ಸ್ ಆಫ್ ಏನಾಗುತ್ತೆ ಅಂದರೆ ಇಲ್ಲಿ ಫರ್ಟಿಲೈಜೇಷನ್ ಆಕರ್ಸ್ ಆಗುತ್ತೆ. ಒಂದು ಇಂಟರ್ನಲ್ ಅಂದರೆ ಇನ್ಸೈಡ್ ದಿ ಫಿಮೇಲ್ ಬಾಡಿ, ಇನ್ನೊಂದು ಎಕ್ಸ್ಟರ್ನಲ್ ಔಟ್ಸೈಡ್ ದಿ ಫಿಮೇಲ್ ಬಾಡಿ. ಸೊ 2 ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಫರ್ಟಿಲೈಜೇಷನ್. ಒಂದೇದು ಇಂಟರ್ನಲ್ ಫರ್ಟಿಲೈಜೇಷನ್. ಹಾಗಂದ್ರೇನು? ಇಂಟರ್ನಲ್ ಫರ್ಟಿಲೈಜೇಷನ್ ಈಸ್ ಅ ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಅಂದರೆ ಸ್ಪರ್ಮ್ ಮತ್ತು ಎಗ್ಗಳು ಎರಡೂ ಕುಡ್ಕೊಂಡಾಗ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದಿ ಬಾಡಿ ಆಫ್ ದಿ ಫಿಮೇಲ್ ಒಳಭಾಗದಲ್ಲಿ, ಫಿಮೇಲ್ ದೇಹದ ಒಳಭಾಗದಲ್ಲಿ ಏನಾಗುತ್ತೆ ಅಂದರೆ, ಸೊ ಸ್ಪರ್ಮ್ ಮತ್ತು ಎಗ್ಗಳು ಫ್ಯೂಸ್ ಆಗಿ ಒಂದು ಜೈಗಾಟ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಾವು ಇಂಟರ್ನಲ್ ಫರ್ಟಿಲೈಜೇಷನ್ ಅಂತ ಹೇಳ್ತೀವಿ. ದಿಸ್ ಈಸ್ ಅ ಮೋಸ್ಟ್ ಕಾಮನ್ ಟೈಪ್ ಆಫ್ ಫರ್ಟಿಲೈಜೇಷನ್ ಇನ್ ದ ಫಿಮೇಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್. ಎರಡನೇದು ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ಈಸ್ ದ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದಿ ಬಾಡಿ ಆಫ್ ದಿ ಫಿಮೇಲ್. ಓಕೆ, ಇದು ಫಿಮೇಲ್ದ ಹೊರಭಾಗದಲ್ಲಿ ಏನಾಗುತ್ತೆ ಅಂದರೆ, ಇದು ಫಿಮೇಲ್ದ ದೇಹದ ಹೊರಭಾಗದಲ್ಲಿ ಈ ಒಂದು ಗ್ಯಾಮೆಟ್ಸ್ ಫಾರ್ಮೇಷನ್ ಆಗುತ್ತೆ. ದಿಸ್ ಟೈಪ್ ಆಫ್ ಫರ್ಟಿಲೈಜೇಷನ್ ಇಸ್ ಕಾಮನ್ ಅಕ್ವಾಟಿಕ್ ಅನಿಮಲ್ಸ್. ಸೊ ಜಲಚರ ಪ್ರಾಣಿಗಳಲ್ಲಿ ಸಚ್ ಎಸ್ ಫಿಶ್ ಮತ್ತು ಎಗ್ಗಳಲ್ಲಿ ಇದು ಈ ಒಂದು ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ಆಗುತ್ತೆ. ನೆಕ್ಸ್ಟ್ 2ನೇ ಕ್ವಶನ್ನು, ಸ್ಟ್ರಕ್ಚರ್ ಆಫ್ ನ್ಯೂರಾನ್ಸ್. 3 ಮಾರ್ಕ್ಸಿಗಿದೆ ನೋಡಿ. ಈ ಥರ ಒಂದು ಸ್ಟ್ರಕ್ಚರನ್ನು ಹಾಕಬೇಕು. ಸೊ ಲೇಬಲ್ ಮಾಡಬೇಕು. ಇದಕ್ಕೆ ನಾವು ಡೆಂಡ್ರಾನ್ ಅಂತ ಕರಿತೀವಿ, ಡೆಂಡ್ರಾನ್ಸ್. ಸೊ ಈ ಭಾಗ ನ್ಯೂಕ್ಲಿಯಸ್ ಇದೆ, ಆಮೇಲೆ ಈ ಭಾಗಕ್ಕೆ ನಾವು ಸೆಲ್ ಬಾಡಿ ಅಂತ ಕರಿತೀವಿ, ಆಮೇಲೆ ಈ ಬಾಡಿಗೆ ನಾವು ಆಕ್ಸಾನ್ಸ್ ಅಂತ ಕರಿತೀವಿ. ಹೊರಭಾಗದಲ್ಲಿ ಏನಿದಾವೆ ಅಂದರೆ ಮೈಲಿನ್ ಶೀಟನ್ನು ಕವರ್ ಆಗಿದೆ, ಆಮೇಲೆ ಇದಕ್ಕೆ ನಾವು ಆಕ್ಸಾನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ, ನ್ಯೂರಾನ್ ಅಂದ್ರೇನು? ನ್ಯೂರಾನ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ದಿ ನರ್ವ್ ಸಿಸ್ಟಮ್. ದೇರ್ ಆರ್ 3 ಟೈಪ್ಸ್ ಆಫ್ ಪಾರ್ಟ್ಸ್. ಇದರ ನ್ಯೂರಾನ್ದಲ್ಲಿ 3 ಪಾರ್ಟ್ಸ್ ಇದ್ದಾವೆ. ಒಂದೇದು ಸೆಲ್ ಬಾಡಿ, ಇದಕ್ಕೆ ನಾವು ಸೋಮ ಅಂತ ಕರಿತೀವಿ. ದಿಸ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದಿ ನ್ಯೂರಾನ್, ಕಂಟೇನ್ಸ್ ನ್ಯೂಕ್ಲಿಯಸ್ ವಿಚ್ ಈಸ್ ಕಂಟ್ರೋಲ್ಸ್ ದಿ ಸೆಂಟರ್ ಆಫ್ ದಿ ಸೆಲ್ಸ್. ಸೊ ಈ ಸೆಲ್ ಬಾಡಿ ಏನಂದರೆ, ಇದರಲ್ಲಿ ಲಾರ್ಜ್ ಪಾರ್ಟ್ ಆಫ್ ದ ನ್ಯೂರಾನ್ದು ಒಂದು ಲಾರ್ಜ್ ಪಾರ್ಟ್ ಇದು. ಇದರಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ, ಇದು ಪೂರಾ ಒಂದು ಸೆಲ್ಲನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಸೊ 2ನೇ ಪಾರ್ಟು ಡ್ಯಾಂಡ್ರಿಟ್ಸ್. ಸೊ ಡ್ಯಾಂಡ್ರಿಟ್ಸಲ್ಲಿ ಏನಂತಂದರೆ, ದೀಸ್ ಆರ್ ದ ಬ್ರ್ಯಾಂಚಿಂಗ್ ಎಕ್ಸ್ಟೆನ್ಷನ್ ಆಫ್ ದ ಸೆಲ್ ಬಾಡಿ ದ್ಯಾಟ್ ರಿಸೀವ್ಸ್ ದ ಸಿಗ್ನಲ್ ಫ್ರಮ್ ದಿ ಅದರ್ ನ್ಯೂರಾನ್ಸ್. ಸೊ ಇದು ಡ್ಯಾಂಡ್ರಿಟ್ಸ್ಗಳು ಏನು ಮಾಡ್ತಾವೆ ಅಂತಂದರೆ, ಡ್ಯಾಂಡ್ರಿಟ್ಸ್ಗಳು ಬೇರೆ ನ್ಯೂರಾನ್ಗಳಿಂದ ಇನ್ಫಾರ್ಮೇಷನ್ಸ್ಗಳನ್ನು ರಿಸೀವ್ ಮಾಡ್ಕೊತವೆ. ಇದು ಬ್ರ್ಯಾಂಚ್ ರೂಪದಲ್ಲಿ ಇರುತ್ತೆ. ನೆಕ್ಸ್ಟ್ ಆಕ್ಸಾನ್ಸ್. ದಿಸ್ ಈಸ್ ಅ ಲಾಂಗ್ ಥಿನ್ ಎಕ್ಸ್ಟೆನ್ಷನ್ ಆಫ್ ದ ಬಾಡಿ, ಸೆಲ್ ಬಾಡಿ ದಟ್ ಕ್ಯಾರೀಸ್ ದಿ ಸಿಗ್ನಲ್ಸ್ ಅವೇ ಫ್ರಮ್ ದ ನ್ಯೂರಾನ್ಸ್. ಸೊ ಇದೇನು ಮಾಡ್ತೈತೆ ಅಂತಂದರೆ,
ಸಿಗ್ನಲ್ಸ್ಗಳನ್ನು ಕ್ಯಾರಿ ಮಾಡುತ್ತೆ. ಇದು ಲಾಂಗ್ ಆದಂಥ ಒಂದು ಎಕ್ಸ್ಟೆನ್ಷನ್ ಇರುವಂಥ ಭಾಗ. ಇದು ಏನು ಫ್ರಾಮ್ ನ್ಯೂರಾನ್ದಿಂದ ಏನು ಮಾಡುತ್ತೆ, ಇದು ಸಿಗ್ನಲ್ಸ್ಗಳನ್ನು ಕ್ಯಾರಿ ಮಾಡುವಂಥ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಮೈಲಿನ್ ಸೀಟ್. ಸೊ ಮೈಲಿನ್ ಸೀಟ್ ಪ್ರೊಟೆಕ್ಟ್ ದ ಇನ್ಸುಲೇಟಿಂಗ್ ಲೇಯರ್ ಆಫ್ ದಿ ಕವರಿಂಗ್ ಫ್ರಮ್ ದ ಆಕ್ಸಾನ್ಸ್ ನರ್ವ್ ಸಿಸ್ಟಮ್. ಇದು ನರ್ವ್ ಸಿಸ್ಟಮ್ ಪೂರ ಆಕ್ಸಾನ್ದ ನರ್ವ್ ಸಿಸ್ಟಮ್ನ ಕಂಪ್ಲೀಟಾಗಿ ಕವರ್ ಆಗಿದೆ. ಒಂದು ಥರ ಇದು ಶೀಲ್ಡ್ ಥರ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಮೂರನೇ ಕ್ವಶನ್ನು, ಯೂಸಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್. DNA finger printing is a technique used to identify the individuals based on their unique genetic makeup. ಸೊ DNA ಫಿಂಗರ್ ಪ್ರಿಂಟಿಂಗ್ ಒಂದು ಟೆಕ್ನಿಕ್ ರೀ. ಈ ಟೆಕ್ನಿಕ್ ಒಳಗಡೆ ನಾವೇನು ಮಾಡ್ತೀವಿ, ಏನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಂಡಿವಿಜುವಲ್ ಆಗಿ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ಕೊತೀವಿ. ಸೊ ಇದೊಂದು ಪವರ್ಫುಲ್ ಆದಂಥ ಟೂಲ್. ವೆರೈಟಿ ಆಫ್ ದ ಅಪ್ಲಿಕೇಶನ್ಸ್ಗಳು ಇದರಲ್ಲಿ ಬರ್ತವೆ. ಫಿಂಗರ್ ಪ್ರಿಂಟ್, DNA ಫಿಂಗರ್ ಪ್ರಿಂಟನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಒಂದು ಫಾರೆನ್ಸಿಕ್ ಸೈನ್ಸ್ ಒಳಗಡೆ. ಸೊ ಫಾರೆನ್ಸಿಕ್ ಸೈನ್ಸಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಸೊ ಐಡೆಂಟಿಫೈಯಿಂಗ್ ದ ಕ್ರಿಮಿನಲ್ ಕೇಸಸ್ಗಳಲ್ಲಿ ಇದ್ದಾಗ ಫಾರೆನ್ಸಿಕ್ ಸೈನ್ಸಲ್ಲಿ ಇದನ್ನು DNA ಮ್ಯಾಚ್ ಮಾಡಲಿಕ್ಕೆ ಯೂಸ್ ಮಾಡ್ಕೊತೀವಿ. ಸಸ್ಪೆಕ್ಟ್ಗಳಂದರೆ ಈಗ ಮರ್ಡರ್ ಕ್ರಿಮಿನಾಲಜಿ ಮಾಡಿ ಹೋಗಿರ್ತಾರೆ ಅಥವಾ ಏನೋ ಒಂದು ಕಳ್ತನ ಮಾಡಿರ್ತಾರೆ. ಸೊ ಅವ್ರುಗಳ ಒಂದು ಟಚ್ ಮಾಡಿ ಹೋಗಿರ್ತಾರೆ, ಅವುಗಳ ಫಿಂಗರ್ ಪ್ರಿಂಟ್ ಅಲ್ಲಿ ಮೂಡಿರುತ್ತೆ. ಸೊ ಅವುಗಳನ್ನು DNA ಮ್ಯಾಚ್ ಮಾಡಿಬಿಡ್ತಾರೆ. ಎರಡನೇದು ಪೆಟರ್ನಿಟಿ ಟೆಸ್ಟಿಂಗ್. ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ, ಸಮ್ ಬಯಾಲಜಿಕಲ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್, ಇವಾಗ ತಂದೆ ಮತ್ತು ಮಗು ಕಳ್ಕೊಂಡಿರುತ್ತೆ. ಓಕೆ, ಸೊ ಆ ಒಂದು ಮಗುದು ಅಥವಾ ಒಂದು ಏನೋ ಕೇಸ್ ಆಗಿರುತ್ತೆ, ಇದು ನನ್ನ ಮಗು ಅಲ್ಲ ಅಂತೇಳಿ ಅಬ್ಜೆಕ್ಷನ್ ತೆಗೆದಿರ್ತಾರೆ. ಆವಾಗ ಅವ್ರದ್ದು DNA ಮ್ಯಾಚ್ ಮಾಡಿ ನೋಡ್ತಾರೆ. ಪೇರೆಂಟ್ಸ್ DNA ಮತ್ತು ಮಗು DNA ಮ್ಯಾಚ್ ಮಾಡಿ ನೋಡಿದಾಗ ಸೊ ಅಲ್ಲಿ ಏನಾದರೂ ಡಿಟರ್ಮಿನೇಷನ್ ಆದರೆ, ಮ್ಯಾಚಿಂಗ್ ಆದರೆ ಅದು ಅವ್ರದ್ದೇ ಮಗು ಅಂತ ಅಂದರೆ ತಂದೆ ಅವಂದೇ ಅಂತ ಸಾಬೀತಾಗುತ್ತೆ. ಆ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಆಮೇಲೆ ಜೀನಿಯಾಲಜಿಯಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ಕ್ಯಾನ್ ಯೂಸ್ ಟು ಟ್ರೇಸ್ ದ ಫ್ಯಾಮಿಲಿ ಏನಪ್ಪ ಅಂದರೆ ಲೇಜಸ್ ಆ್ಯಂಡ್ ಐಡೆಂಟಿಫೈಯಿಂಗ್ ದ ರಿಲೇಟಿವ್ಸ್. ಈಗ ಫ್ಯಾಮಿಲಿ ಜೀನಾಲಜಿ ಅಂತ ಕರಿತೀವಿ. ಅಜ್ಜನ ಕಾಲದಿಂದ ನಾವು ಯಾವ ಒಂದು ಅಜ್ಜನ ಸೈಕಲ್ ಅಥವಾ ನಾವು ಯಾರ ಸಂತತಿಗಳು ಅಂತ ಗೊತ್ತಾಗಬೇಕಿತ್ತು, ಅಥವಾ ಹಿಸ್ಟ್ರಿ ನೋಡ್ಕೋಬೇಕಿತ್ತು ಯಾವ ಫ್ಯಾಮಿಲಿಯಿಂದ ಇದ್ದಾರೆ ಅಂಥೇಳಿ. ಸೊ ಆ ಒಂದು ಫ್ಯಾಮಿಲಿದ ಒಂದು ಜೀನ್ಗಳನ್ನು ತೊಗೊಂಡು ಅಥವಾ DNAಗಳನ್ನು ತೊಗೊಂಡು ಚೆಕ್ ಮಾಡಿ ನೋಡಿದಾಗ ಈ ಫ್ಯಾಮಿಲಿಗೆ ಇವರು ಒಳಪಟ್ಟಿರ್ತಾರೆ ಅಂತ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಜೀನಾಲಜಿಯಲ್ಲಿ ಟೆಸ್ಟಿಂಗ್ಗಳನ್ನು ಮಾಡ್ಬೋದು. ನೆಕ್ಸ್ಟ್ ಮೆಡಿಕಲ್ ಡಯಾಗ್ನೋಸಿಸ್. ಜೆನೆಟಿಕಲ್ ಡಿಸೀಸ್, ಇವು ಯಾವುದು ಜೆನೆಟಿಕ್ ಡಿಸೀಸ್ಗಳನ್ನ ಪತ್ತೆ ಹಚ್ಚಲಿಕ್ಕೆ ಸೊ ನಾವು ಏನು ಮಾಡ್ತೀವಿ ಅಂದರೆ ಮೆಡಿಕಲ್ ಡಯಾಗ್ನೋಸಿಸಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಬ್ರೀಡಿಂಗ್ ಮಾಡಲಿಕ್ಕೆ ಹೊಸ ತಳಿಗಳನ್ನು ಮಾಡಬೇಕಿತ್ತು, ಹೊಸ ಪ್ಲ್ಯಾಂಟ್ ತಳಿಗಳನ್ನು ಮಾಡಬೇಕಿತ್ತು, ಆವಾಗ ನಾವೇನು ಮಾಡ್ತೀವಿ, DNA ಫಿಂಗರ್ ಪ್ರಿಂಟಿಂಗ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಐಡೆಂಟಿಫೈಯಿಂಗ್ ದ ಮಿಸ್ಸಿಂಗ್ ಪರ್ಸನ್ಸ್. ಯಾವುದೋ ಒಂದು ಕಳ್ಕೊಂಡಿರ್ತಾನೆ, ಓಕೆ, ಸೊ ಅದು ಫ್ಯಾಮಿಲಿ ಮೆಂಬರ್ ಹುಡುಕ್ತಿರ್ತಾರೆ, ಅವ್ರನ್ನ ಮ್ಯಾಚ್ ಮಾಡಲಿಕ್ಕೆ, ಅಥವಾ ಅದು ಸಿಕ್ಕಿರ್ತಾನೆ, ಅಥವಾ ಏನೋ ಆಕ್ಸಿಡೆಂಟಾಗಿ ಸತ್ತಿರುತ್ತೆ ದೇಹ, ಅದು ಕಟ್ಟಾಗಿರುತ್ತೆ, ಅಥವಾ ಗೊತ್ತಾಗೋದಿಲ್ಲ ಅದು ದೇಹ ಯಾರ್ದು ಅಂತ. ಆವಾಗ ಮ್ಯಾಚಿಂಗ್ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ, ಯಾರ್ದು ಇದು ಬಾಡಿ ಅಂತ. ಸೊ ನೆಕ್ಸ್ಟು ಎಕ್ಸ್ಪ್ಲೇನ್ ದ ಫಾರ್ಮೇಷನ್ ಆಫ್ ಡಾಟರ್ ಸೆಲ್ಸ್. ಡಾಟರ್ ಸೆಲ್ಸ್ ಯಾವ ರೀತಿಯಾಗಿ ಫಾರ್ಮೇಷನ್ ಆಗ್ತವೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ದ ಫಾರ್ಮೇಷನ್ ಆಫ್ ಡಾಟರ್ ಸೆಲ್ಸ್ ಈಸ್ ಅ ಪ್ರೊಸೆಸ್ ಕಾಲ್ಡ್ ಮೈಟೋಸಿಸ್. ಸೊ ಈ ಒಂದು ಡಾಟರ್ ಸೆಲ್ಸ್ ಫಾರ್ಮೇಷನ್ ಆಗುವಂಥ ಪ್ರೊಸೆಸ್ಸಿಗೆ ನಾವು ಮೈಟೋಸಿಸ್ ಅಂತ ಕರಿತೀವಿ. ಮೈಟೋಸಿಸ್ ಈಸ್ ಅ ಟೈಪ್ ಆಫ್ ಸೆಲ್ ಡಿವಿಷನ್. ಮೈಟೋಸಿಸ್ ಅನ್ನೋದು ಒಂದು ಟೈಪ್ ಆಫ್ ಸೆಲ್ ಡಿವಿಷನ್ ದಟ್ ರಿಸಲ್ಟ್ಸ್ 2 ಡಾಟರ್ ಸೆಲ್ಸ್. ಇದರಲ್ಲಿ ಏನಾಗುತ್ತೆ, 2 ಡಾಟರ್ ಸೆಲ್ಸ್ಗಳು ಹುಟ್ಕೊತವೆ. ದೇ ಆರ್ ಜೆನೆಟಿಕಲಿ ಐಡೆಂಟಿಕಲ್ ಟು ಪೇರೆಂಟ್ ಸೆಲ್ಸ್. ಇವು ಜೆನೆಟಿಕಲಿ ಸೇಮ್ ಇರ್ತವೆ, ಅಂದರೆ ಒಂದು ಸೆಲ್ಲಿಂದ ಡಿವೈಡಾಗಿ ಬಂದಿರ್ತಾವಲ್ಲ, ಸೊ ಅದೇ ಒಂದು ಸೆಲ್ಲದ ಒಂದು ತದ್ರೂಪಿಯನ್ನು ಹೊಂದಿರ್ತವೆ. ಓಕೆ, ನೆಕ್ಸ್ಟ್ ದ ಪ್ರೊಸೆಸ್ ಆಫ್ ಮೈಟೋಸಿಸ್ ಡಿವೈಡ್ ಇಂಟು 4 ಫೇಸಸ್. ಇದರಲ್ಲಿ 4 ಫೇಸ್ ಇದಾವೆ. ಒಂದು ಪ್ರೋಫೇಸು, ಮೆಟಾಫೇಸು, ಅನಾಫೇಸು ಮತ್ತು ಟೆಲೋಫೇಸ್ ಅಂತ 4 ಫೇಸ್ ಇದ್ದಾವೆ. ಸೊ ಇದು 5 ಮಾರ್ಕ್ಸಿಗೆ ಬರುತ್ತೆ, 3 ಮಾರ್ಕ್ಸಿಗೂ ಕೂಡ ಕೇಳ್ತಾರೆ. ಪ್ರೋಫೇಸಲ್ಲಿ ಏನಾಗುತ್ತೆ, ಇನ್ ದ ಪ್ರೋಫೇಸ್ ದ ಕ್ರೋಮೋಸೋಮ್ ಕಂಡೆನ್ಸ್ ಆ್ಯಂಡ್ ಬಿಕಮ್ ವಿಸಿಬಲ್. ಇದರಲ್ಲಿ ಏನಾಗುತ್ತೆ, ಕ್ರೋಮೋಸೋಮ್ ಕಂಡೆನ್ಸ್ ಆಗುತ್ತೆ, ಅಂದರೆ ಹುದುಗಿ ಹೋಗಿಬಿಡುತ್ತೆ, ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ಆ್ಯಂಡ್ ಬಿಕಮ್ ವಿಸಿಬಲ್ ಆಗಿಬಿಡ್ತೈತಿ. ದ ಮಯೋಟಿಕ್ ಸ್ಪಿಂಡಲ್ ಥರ ಫಾರ್ಮೇಷನ್ ಆಗುತ್ತೆ. ದ ಸ್ಟ್ರಕ್ಚರ್ ಮೇಡಪ್ ಆಫ್ ಮೈಕ್ರೋ ಟ್ಯೂಬುಲಸ್ ಬಿಗಿನ್ ಟು ಫಾರ್ಮ್. ಇದರಲ್ಲಿ ಏನಾಗ್ತಾವೆ ಅಂದರೆ ಒಂದು ಮೈಕ್ರೋ ಟ್ಯೂಬುಲಸ್ ಥರ ಒಂದು ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಯಾವಾಗಂದರೆ ಈ ಪ್ರೋಫೇಸ್ ಒಳಗಡೆ ಕ್ರೋಮೋಸೋಮ್ಗಳು ಏನಾಗುತ್ತವೆ, ಹುದುಗಿ ಹೋಗಿಬಿಡ್ತಾವೆ, ಹುದುಕೊಂಡು ಸ್ಪ್ಲೆಂಡಲ್ ಥರ ಆಗಿಬಿಡ್ತಾವೆ. ಆಮೇಲೆ ಮೈಕ್ರೋ ಟ್ಯೂಬುಲಸ್ಗಳು ಫಾರ್ಮೇಷನ್ ಆಗ್ತಾವೆ. ನೆಕ್ಸ್ಟು ಮೆಟಾಫೇಸ್. ಸೊ ಇನ್ ದ ಮೆಟಾಫೇಸ್ ದ ಕ್ರೋಮೋಸೋಮ್ಸ್ ಲೈನ್ ಅಪ್ ಅಲಾಂಗ್ ವಿತ್ ದ ಇಕ್ವೇಟರ್ ಟು ದ ಸೆಲ್ಸ್. ಸೊ ಇಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ ಕ್ರೋಮೋಸೋಮ್ಗಳು ಲೈನ್ ಅಪ್ ಆಗ್ತಾವೆ, ಇಕ್ವೇಟರ್ ಸೆಲ್ಸ್ದಲ್ಲಿ ಫಾರ್ಮೇಷನ್ ಆಗಲಿ ಸ್ಟಾರ್ಟ್ ಆಗ್ತಾವೆ. ದ ಮೆಟಾಫಸ್ ಸ್ಪ್ಲಿಂಡಲ್ ಫುಲ್ಲಿ ಫಾರ್ಮ್ಡ್ ಅಟ್ಯಾಚ್ ಟು ದ ಕ್ರೋಮೋಸೋಮ್ಸ್. ಸೊ ಈ ಒಂದು ಮೈಟಿಕ್ ಸ್ಪಿಂಡಲ್ಗಳು ಏನು ಮಾಡ್ತಾವೆ ಅಂದರೆ ಕ್ರೋಮೋಸೋಮ್ ಜೊತೆಗೆ ಅಟ್ಯಾಚ್ಮೆಂಟ್ ಆಗಿಬಿಡ್ತಾವೆ. ಅನಾಫೇಸ್ ಒಳಗಡೆ ಕ್ರೋಮೋಸೋಮ್ಸ್ ಆರ್ ಪುಲ್ಡ್ ಅಪಾರ್ಟ್ ಆಫ್ ದಿ ಮೈಟಿಕ್ ಸ್ಪಿಂಡಲ್. ಈ ಮೈಟಿಕ್ದಿಂದ ಫುಲ್ ಹೊರಗಡೆ ಬರ್ತಾವೆ. ಆಮೇಲೆ 2 ಸೆಟ್ಸ್ ಆಫ್ ಕ್ರೋಮೋಸೋಮ್ ಫಾರ್ಮೇಷನ್ ಆಗ್ತಾವೆ ಟು ಮೂವ್ ಅಪೋಸಿಟ್ ಫುಲ್ಡ್ ಆಫ್ ದಿ ಸೆಲ್ಸ್. 2 ಅಪೋಸಿಟ್ ಫುಲ್ ಆಗಿ ಸೆಲ್ಸ್ ಫಾರ್ಮೇಷನ್ ಆಗ್ತಾವೆ. ಈ ಥರ ಫಾರ್ಮೇಷನ್ ಆಗ್ತಾವೆ.
ನೆಕ್ಸ್ಟು ಟೆಲಿಫೇಸ್. ಸೊ ಟೆಲಿಫೇಸ್ ಒಳಗಡೆ ದ ಕ್ರೋಮೋಸೋಮ್ಸ್ ಡಿಕಂಡೆನ್ಸ್ ಆ್ಯಂಡ್ ದೇರ್ ನ್ಯೂಕ್ಲಿಯರ್ ಎನ್ವಲಪ್ ರೀಫಾರ್ಮ್ ಅರೌಂಡ್ ದ ಈಚ್ ಆಫ್ ದಿ ಕ್ರೋಮೋಸೋಮ್ಸ್. ಇದರಲ್ಲಿ ಏನಾಗ್ತಾವೆ ಅಂದರೆ ಡಿಕಂಡೆನ್ಸ್ ಆಗ್ತಾವೆ ಕ್ರೋಮೋಸೋಮ್ಸ್ಗಳು, ರಿಟೇನ್ ಆಗ್ತಾವೆ, ವಾಪಸ್ ಕಾಣಿಸ್ಕೊತಾವೆ, ಮತ್ತು ನ್ಯೂಕ್ಲಿಯರ್ ಕೂಡ ಇಲ್ಲಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಮತ್ತು 2 ಸೆಟ್ ಆಫ್ ಕ್ರೋಮೋಸೋಮ್ ಫಾರ್ಮೇಷನ್ ಆಗ್ತಾವೆ. ದ ಕ್ಲೀವೇಜ್ ಫಾರ್ಮ್ ಇನ್ ದ ಫಾರ್ಮ್ ಆಫ್ ಮೆಂಬ್ರೇನ್. ಸೊ ಸೆಲ್ ಮೆಂಬ್ರೇನ್ ಒಳಗಡೆ ಒಂದು ಕ್ಲೀವೇಜ್ ಥರ ಫಾರ್ಮೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆಮೇಲೆ 2 ಡಾಟರ್ ಸೆಲ್ಸ್ಗಳು ಏನಾಗ್ತಾವೆ, ಡಿವೈಡ್ ಆಗಿಬಿಡ್ತಾವೆ ಅಟ್ ಎ ಟೈಮ್. ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್ಸ್. ನೋಡಿ, ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್ ನೋಡಲಿಕ್ಕೆ ಈ ರೀತಿಯಾಗಿರುತ್ತೆ. ಇಲ್ಲಿ ಸಿಸ್ಟರ್ ಕ್ರೊಮ್ಯಾಟಿನ್ ಇದೆ. ಓಕೆ, ಇವೆರಡು ಸಿಸ್ಟರ್ ಕ್ರೊಮ್ಯಾಟಿನ್ಗಳು. ಇದು ಬಾಡಿಗೆ ನಾವು ಆರ್ಮ್ ಅಂತ ಕರಿತೀವಿ. ಸೆಂಟ್ರೋಮರ್ಗಳು, ಲಾಂಗ್ ಆರ್ಮ್ಗಳು, ಆಮೇಲೆ ಟೆಲಿಮರ್ಸ್ಗಳು. ಸೊ ಈ ಒಂದು ಕ್ರೋಮೋಸೋಮ್ ಬಗ್ಗೆ ಹೇಳೋದಾದರೆ, ಕ್ರೋಮೋಸೋಮ್ ಇನ್ ಯೂಕ್ಯಾರಿಯೋಟಿಕ್ ಕ್ರೋಮೋಸೋಮ್ಸ್ ಆರ್ ಮಲ್ಟಿಪಲ್ ಲಾರ್ಜ್ ಲೀನಿಯರ್ ಆರ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ದಿ ಸೆಲ್ಸ್. ಸೊ ಈ ಒಂದು ಕ್ರೋಮೋಸೋಮ್ಗಳು ಮಲ್ಟಿಪಲ್ ಲಾರ್ಜ್ ಆಗಿರ್ತವೆ, ಮಲ್ಟಿಪಲಲ್ಲಿ ಫಾರ್ಮಲ್ಲಿ ಇರ್ತವೆ, ಲೀನಿಯರ್ ಆಗಿರ್ತವೆ, ಮತ್ತು ನ್ಯೂಕ್ಲಿಯಸನ್ನು ಹೊಂದಿದ್ದಾವೆ. ಸೊ ಈಚ್ ಕ್ರೋಮೋಸೋಮಲ್ಲಿ ಟೈಪಿಕಲಿ ಹ್ಯಾಸ್ ಅ ಸೆಂಟ್ರೋಮರ್ಸ್. ಈಚ್ ಕ್ರೋಮೋಸೋಮದಲ್ಲಿ ಏನಿದಾವೆ ಅಂದರೆ ಸೆಂಟ್ರೋಮರ್ಸ್ ಪ್ರೆಸೆಂಟ್ ಇದ್ದಾವೆ. ಸೊ 1 or 2 ಆರ್ಮ್ಸ್ ದ್ಯಾಟ್ ಪ್ರೊಜೆಕ್ಟೆಡ್ ಫ್ರಮ್ ದ ಸೆಂಟ್ರೋಮರ್ಸ್. ಇದರಲ್ಲಿ 1 ಅಥವಾ 1ಕ್ಕಿಂತ ಹೆಚ್ಚು ಸೆಂಟ್ರೋಮೋಸೋಮ್ಗಳು ಪ್ರೆಸೆಂಟ್ ಇದ್ದಾವೆ. ನೆಕ್ಸ್ಟು ಸ್ಟ್ರಕ್ಚರಲಿ ಈಚ್ ಕ್ರೋಮೋಸೋಮ್ ಹ್ಯಾವ್ 3 ಪಾರ್ಟ್ಸ್. ಒಂದು ಪಿಲ್ಯಾಕಲ್, ಮ್ಯಾಟ್ರಿಕ್ಸ್ ಮತ್ತು ಕ್ರೋಮೆನೇಮಿಟಾ. ಸೊ ಕ್ರೋಮೆನೇಮಿಟಾ 3 ಪಾರ್ಟ್ಸ್ಗಳು ಇಲ್ಲಿ ಡಿವೈಡ್ ಆಗ್ತಾವೆ. ಪಿಲ್ಯಾಕಲ್ದಲ್ಲಿ ಏನಾಗ್ತೈತಿ, ಔಟರ್ ಇನ್ವಾಲ್ವ್ ಅರೌಂಡ್ ದ ಸಬ್ಸ್ಟೆನ್ಸಸ್ ಕ್ರೋಮೋಸೋಮ್. ಸೊ ಔಟರ್ ಇನ್ವಾಲ್ವ್ ಅರೌಂಡ್ ದ ಸಬ್ಸ್ಟೆನ್ಸಸ್ ಆಫ್ ದಿ ಕ್ರೋಮೋಸೋಮ್ ಸುತ್ತಲೂ ಒಂದು ಎನ್ವಲಪ್ ಫಾರ್ಮೇಷನ್ ಆಗುತ್ತೆ, ಅದಕ್ಕೆ ನಾವು ಪಿಲ್ಯಾಕಲ್ ಅಂತೀವಿ. ಇಟ್ ಈಸ್ ಅ ವೆರಿ ಥಿನ್ ಆಗಿರುತ್ತೆ, ಕ್ರೊಮ್ಯಾಟಿಕ್ ಸಬ್ಸ್ಟೆನ್ಸಸ್ಸಿಂದ ಮಾಡಲ್ಪಟ್ಟಿರುತ್ತೆ. ನೆಕ್ಸ್ಟು ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಇಟ್ ಈಸ್ ಅ ಗ್ರೌಂಡ್ ಸಬ್ಸ್ಟೆನ್ಸಸ್ ಕ್ರೋಮೋಸೋಮ್ ವಿಚ್ ಕಂಟೈನ್ ದ ಕ್ರೊಮ್ಯಾನೋಮೇಟಾ. ಸೊ ಕ್ರೊಮ್ಯಾನೋಮೇಟಾ ಅನ್ನೋದನ್ನು ವಸ್ತುವನ್ನು ಹೊಂದಿರುತ್ತೆ. ಇದು ಗ್ರೌಂಡ್ ಸಬ್ಸ್ಟೆನ್ಸಸ್ ಅಂದರೆ ಬೇಸಿಕ್ ಆಗಿರುವಂಥ ಒಂದು ಸಬ್ಸ್ಟೆನ್ಸಸ್. ಇಟ್ ಈಸ್ ಅ ಫಾರ್ಮ್ಡ್ ನಾನ್ ಜೆನೆಟಿಕ್ ಮೆಟೀರಿಯಲ್. ಇದು ನಾನ್ ಜೆನೆಟಿಕ್ ಮೆಟೀರಿಯಲಿಂದ ಫಾರ್ಮೇಷನ್ ಆಗಿದೆ. ನೆಕ್ಸ್ಟು ಕ್ರೋಮೋನೇಮೇಟಾ. ಸೊ ಕ್ರೋಮೆನೋಮೇಟಾ ಈಸ್ ಇಂಬೆಡೆಡ್, ಹುದುಗಿದೆ, ಒಳಗಡೆ ಸೇರ್ಕೊಂಡಿದೆ ಮ್ಯಾಟ್ರಿಕ್ಸ್ ಆಫ್ ದಿ ಕ್ರೋಮೋಸೋಮ್ಸ್. ಈಚ್ ಆಫ್ ದಿ ಮ್ಯಾಟ್ರಿಕ್ಸ್ ಆಫ್ ದಿ ಕ್ರೋಮೋಸೋಮ್ ಒಳಗಡೆ ಇದು ಹುದುಕೊಂಡ್ಬಿಟ್ಟಿದೆ. ಇದು 2 ಐಡೆಂಟಿಕಲ್ ಸೇಮ್ ಥರನಾಗಿ ಕಾಣಿಸುತ್ತೆ. ಸ್ಪೈರಲಿ ಕಾಯಿಲ್ಡ್ ಥ್ರೆಡ್ ಲೈಕ್ ಥರ ಕಾಣಿಸ್ತಾ ಇದೆ. ಥ್ರೆಡ್ ಲೈಕ್ ಥರ ಇರುವಂಥದ್ದು ಸ್ಪೈರಲ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಕ್ರೋಮೋನೇಮೇಟಾ ಅಂತ ಕರಿತೀವಿ. ಇಟ್ ಈಸ್ ಅ ಟೈಟ್ಲಿ ಕಾಯಿಲ್ಡ್ ಟುಗೆದರ್. ಇದು ಟೈಟ್ ಆಗಿರುತ್ತೆ. ಅಂದರೆ ಉದಾಹರಣೆಗೆ ಈ ಥರ, ಸೊ ಈ ಭಾಗದಲ್ಲಿ ಓಕೆ ಟೈಟ್ ಆಗಿರುತ್ತೆ. ಅಪಿಯರ್ ಸಿಂಗ್ಲಿ ಥ್ರೆಡ್ ಲೈಕ್, ಒಂಥರ ದಾರದ ಥರ ಕಾಣಿಸುತ್ತೆ. ಸೊ ಈಚ್ ಕ್ರೋಮೆಟಾದಲ್ಲಿ ಏನಂತಂದರೆ A2 ಮೈಕ್ರೋ ಫೈಬ್ರಿಲ್ಸ್ಗಳು ಪ್ರೆಸೆಂಟ್ ಇರ್ತಾವೆ. ಇವು ಡಬಲ್ ಹೆಲಿಕಲ್ DNA ಮಾಡಲ್ಪಟ್ಟಿರ್ತಾವೆ. ನೆಕ್ಸ್ಟು ಮೈಟೋಕಾಂಡ್ರಿಯಾ. ಸೊ ಮೈಟೋಕಾಂಡ್ರಿಯಾ ಆರ್ ದಿ ಮೊಬೈಲ್ ಪ್ಲಾಸ್ಟಿಕ್ ಆರ್ಗನೆಲ್ಸ್. ಓಕೆ, ಸೊ ಒಂಥರ ಮೊಬೈಲ್ ಮೂಮೆಂಟಮ್ ಆಗುವಂಥ ಮತ್ತು ಪ್ಲಾಸ್ಟಿಕ್ ಆರ್ಗನೆಲ್ಸ್ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರನ್ನು ಹೊಂದಿರುವಂಥದ್ದು. ಸೊ ಇದು 0.5 ದಿಂದ 1.0 ಮೈಕ್ರೋಮೀಟರ್ ಡಯಾಮೀಟ್ರನ್ನು ಹೊಂದಿದೆ. ಸೊ ಇದರಲ್ಲಿ 4 ಡಿಸ್ಟಿಂಕ್ಟ್ ಡೊಮೇನ್ಸ್ ಇದಾವೆ. 4 ಏನಿದಾವಪ್ಪ ಅಂದ್ರೆ ಪಾರ್ಟ್ಸ್ ಇದಾವೆ. ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಮತ್ತು ಇಂಟ್ರಾ ಮೆಂಬ್ರೇನ್ ಸ್ಪೇಸ್, ಮ್ಯಾಟ್ರಿಕ್ಸ್. ಇವು 4 ಪಾರ್ಟ್ಗಳು ಇದಾವೆ. ಸೊ ಮೈಟೋಕಾಂಡ್ರಿಯಾ ಕಂಟೇನ್ಸ್ ಓನ್ DNA. ಇದರಲ್ಲಿ ಓನ್ ತನ್ನದೇ ಆದಂಥ ಒಂದು DNA ಹೊಂದಿದೆ ಮೈಟೋಕಾಂಡ್ರಿಯಾ, ವಿಚ್ ಸಪ್ರೇಟ್ ದಿ DNA ನ್ಯೂಕ್ಲಿಯಸ್ ಆಫ್ ದಿ ಸೆಲ್ಸ್. ಸಪ್ರೇಟ್ ಫ್ರಮ್ ದ DNA ಹೊರತುಪಡಿಸಿ ಇದು ನ್ಯೂಕ್ಲಿಯಸ್ ಕೂಡ ಪ್ರೆಸೆಂಟ್ ಇದೆ. ದಿಸ್ ಮೀನ್ಸ್ ಮೈಟೋಕಾಂಡ್ರಿಯಾ ಹ್ಯಾಸ್ ರೆಪ್ಲಿಕೇಟ್ ಇಂಡಿಪೆಂಡೆಂಟ್ಲಿ. ಸೊ DNAಗಳು ಏನಾಗ್ತಾವೆ, ಸ್ವತಂತ್ರವಾಗಿ ರೆಪ್ಲಿಕೇಟ್ ಆಗ್ತವೆ. ದ ಮೇನ್ ಫಂಕ್ಷನ್ ಆಫ್ ದಿ DNA ಈಸ್ ಪ್ರೊಡ್ಯೂಸ್ ದ ಎನರ್ಜಿ ಆಫ್ ದಿ ಫಾರ್ ದಿ ಸೆಲ್ಸ್. ಸೆಲ್ಗಳಿಗೆ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತವೆ. ಹೀಗಾಗಿ ಇವುಗಳಿಗೆ ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಇವೇನು ಮಾಡ್ತಾವೆ, ATPಗಳನ್ನು ಜನ್ರೇಟ್ ಮಾಡುವಂಥ ಸೆಲ್ಗಳಿಗೆ ಎನರ್ಜಿಯನ್ನು ಪ್ರೊವೈಡ್ ಮಾಡಿಕೊಡ್ತವೆ. ಆಮೇಲೆ ಓನ್ ಪ್ರೋಟೀನ್ಗಳನ್ನು ಸಿಂಥೆಸಿಸ್ ಮಾಡ್ತಾವೆ. ಸೊ ಇದೇನು ಮಾಡ್ತವೆ, ಮೈಟೋಕಾಂಡ್ರಿಯಾ ಓನ್ ಪ್ರೋಟೀನನ್ನು ಸಿಂಥೆಸಿಸ್ ಮಾಡುತ್ತೆ. ಜೊತೆಗೆ ಮೈಟೋಕಾಂಡ್ರಿಯಾ ಇನ್ಹೆರಿಟೆಡ್ ಬೈ ದಿ ಓನ್ಲಿ ಫ್ರಮ್ ದಿ ಮದರ್. ಸೊ ಇದು ಮೈಟೋಕಾಂಡ್ರಿಯಾ ಇನ್ಹೆರಿಟೆಡ್ ಫ್ರಮ್ ದಿ ಮದರ್ಸ್, ಅಂದರೆ ಅದರದೇ ಆದಂಥ ಸೆಲ್ಲಿಂದ ಫಾರ್ಮೇಷನ್ ಆಗಿರುತ್ತೆ. ಆ್ಯಂಡ್ ಇನ್ ಕೇಸ್ ಆಫ್ ಮೈಟೋಕಾಂಡ್ರಿಯಾ ಡಿಸ್ಇನ್ಫೆಕ್ಷನ್ ಆದರೆ ಇಟ್ ಲೀಡ್ಸ್ ಟು ದ ಡಿಸೀಸಸ್. ಬೇರೆ ಬೇರೆ ಥರಂಥ ವೆರೈಟಿ ಡಿಸೀಸ್ಗಳನ್ನು ಇದು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿನ ಹೊಂದಿದೆ ಮೈಟೋಕಾಂಡ್ರಿಯಾ. ಯಾವಾಗ ಸೊ ಮೈಟೋಕಾಂಡ್ರಿಯಾ ಏನಾದರೂ ಕೆಲಸ ಮಾಡಲಿಲ್ಲ ಅಂತಂದರೆ ವೆರೈಟಿ ಆದಂಥ ರೋಗಗಳನ್ನು ಉತ್ಪತ್ತಿ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಇರೋದು ಬಾರ್ ಬಾಡೀಸ್. ಬಾರ್ ಬಾಡೀಸ್ ಆರ್ ದಿ
ಗಟ್ಟಿಯಾಗಿರುವಂಥ ಇನ್ಆ್ಯಕ್ಟಿವ್ ಕ್ರೋಮೋಸೋಮ್ಸ್ ಪೌಂಡ್ ಇನ್ ದ ನ್ಯೂಕ್ಲಿಯಸ್ ಆಫ್ ದಿ ಫಿಮೇಲ್ ಮ್ಯಾಮಲ್ಸ್. ಸೊ ಫಿಮೇಲ್ ಮ್ಯಾಮಲ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಒಳಗಡೆ ಇನ್ಆ್ಯಕ್ಟಿವ್ ಎಕ್ಸ್ ಕ್ರೋಮೋಸೋಮ್ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ಬಾರ್ ಬಾಡೀಸ್ಗಳು ಅಂತ ಕರಿತೀವಿ. ಸೊ ಇನ್ ದ ಮ್ಯಾಮಲ್ ಫಿಮೇಲ್ ಒಳಗಡೆ 2 ಎಕ್ಸ್ ಕ್ರೋಮೋಸೋಮ್ ಇರ್ತಾವೆ ರೀ. ವೈಲ್ ಫಿಮೇಲ್ ಒಳಗಡೆ 1 ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, 1 ವೈ ಕ್ರೋಮೋಸೋಮ್ ಇರುತ್ತೆ. ಇನ್ ಫಿಮೇಲ್ ಡು ನಾಟ್ ಹ್ಯಾವ್ ಅ ಟ್ವೈಸ್ ಎಕ್ಸ್ ಲಿಂಕ್ಡ್ ಜೀನ್ಸ್ ಎಕ್ಸ್ಪ್ರೆಷನ್ಸ್ ಆ್ಯಸ್ ಅ ಮೇಲ್ಸ್. ಸೊ ಮೇಲ್ ಕಂಪೇರ್ ಮಾಡಿದರೆ ಇದರಲ್ಲಿ ಫಿಮೇಲ್ ಒಳಗಡೆ ಯಾವುದೇ ಥರಂಥ ಎಕ್ಸ್ ಲಿಂಕ್ಡ್ ಇರುವಂಥ ಜೀನ್ಸ್ ಇರೋದಿಲ್ಲ. ಒನ್ ಆಫ್ ದ ಎಕ್ಸ್ ಕ್ರೋಮೋಸೋಮ್ ಫಿಮೇಲ್ ಇನ್ಆ್ಯಕ್ಟಿವ್ ಆಲ್ವೇಸ್ ಅರ್ಲಿ ಡೆವಲಪ್ಮೆಂಟ್. ಸೊ ಅಡ್ವಾನ್ಸ್ ಆಗಿ ಡೆವಲಪ್ಮೆಂಟ್ ಆಗಿ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಆದರೂ ಅದು ಇನ್ಆ್ಯಕ್ಟಿವ್ ಆಗಿರುತ್ತೆ. ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಎಕ್ಸ್ ಇನ್ಆ್ಯಕ್ಟಿವೇಷನ್ ಅಂತ ಕರಿತೀವಿ. ಸೊ ಈ ಒಂದು ಇನ್ಆ್ಯಕ್ಟಿವೇಷನ್ ಕ್ರೋಮೋಸಿಗೆ ನಾವು ಬಾರ್ ಬಾಡೀಸ್ ಅಂತ ಕರಿತೀವಿ. ಇದರ ರೋಲ್ ಏನಿದೆ ಬಾರ್ ಬಾಡೀಸ್ದು? ದ ಇಂಪಾರ್ಟೆಂಟ್ ಬಾರ್ ಬಾಡೀಸ್ ಕಂಡೆನ್ಸಸ್ ಇಫಿಷಿಯನ್ಸಿ ಇನ್ ದ ಡಿಟೆಕ್ಟಿಂಗ್ ದ ಫಿಸಿಯೋಲಜಿಕಲ್ ಅಬ್ನಾರ್ಮಲಿಟೀಸ್. ಸೊ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಕ್ರೋಮೋಸೋಮ್ಗಳ ಒಂದು ಅಬ್ನಾರ್ಮಲಿಟಿಯನ್ನು ಪತ್ತೆ ಹಚ್ಚಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಬಾರ್ ಬಾಡೀಸ್ ಪೌಂಡ್ ಇನ್ ದ ಲೋಬ್ಸ್ ಆಫ್ ದಿ ನ್ಯೂಟ್ರೋಫಿಲ್ಸ್ ಫಿಮೇಲ್ ಸೆಲ್ ಒಳಗಡೆ. ಸೊ ಫಿಸಿಯೋಲಜಿ ಅಬ್ನಾರ್ಮಲಿಟೀಸ್ ಪತ್ತೆ ಹಚ್ಚಲಿಕ್ಕೆ ಮತ್ತು ನ್ಯೂಟ್ರೋಫಿಲ್ಗಳನ್ನು ಪತ್ತೆ ಹಚ್ಚಲಿಕ್ಕೆ, ಆಮೇಲೆ ರಿಪೋರ್ಟಿಂಗ್ ಎನಿ ಅಬ್ನಾರ್ಮಲಿಟೀಸ್ಗಳನ್ನು ಸೆಲ್ ಒಳಗಡೆ ಅಬ್ನಾರ್ಮಲಿಟಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಸ್, ರೈಟ್ ದ 2 ಬ್ಯಾಕ್ಟೀರಿಯಾ ಮತ್ತು 2 ವೈರಲ್ ಡಿಸೀಸ್. ಬ್ಯಾಕ್ಟೀರಿಯಾದಿಂದ ಬರುವಂಥ ಮತ್ತು ವೈರಲಿಂದ ಬರುವಂಥ ಡಿಸೀಸ್ಗಳನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ಬ್ಯಾಕ್ಟೀರಿಯಾದಿಂದ ಬರುವಂಥ ಡಿಸೀಸ್ ಸ್ಟ್ರೆಪ್ಟೋಕಾಕಲ್ ಥ್ರಾಟ್ ಇನ್ಫೆಕ್ಷನ್ಸ್. ಸೊ ಥ್ರಾಟ್ ಇನ್ಫೆಕ್ಷನ್ ಬರುತ್ತೆ. ಸ್ಟ್ರೆಪ್ಟೋಕಾಕಲ್ ಥ್ರಾಟ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಯಾವುದು? ಸ್ಟ್ರೆಪ್ಟೋಕಾಕಸ್ ಪಯೋಜಿನ್ದಿಂದ ಬರೋದು. ಇದರಿಂದ ಏನಾಗುತ್ತೆ? ಸೋರ್ ಥ್ರಾಟ್, ಫೀವರ್, ಸ್ವಲೆನ್ ಲೆಂಫೋನೋಡ್ಸ್ಗಳನ್ನ ನಮಗೆ ರೋಗ ಬರುತ್ತೆ. ಅಂದರೆ ಥ್ರಾಟ್ ಇನ್ಫೆಕ್ಷನ್ ಆಗುತ್ತೆ, ಫೀವರ್ ಬರುತ್ತೆ. ಮತ್ತು ಇಶ್ಚೀರಿಯಾ ಕೋಲಿ, ಈ ಕೋಲಿ ಅಂತ ಇನ್ಫೆಕ್ಷನ್ ಕರಿತೀವಿ. ಇದರಿಂದ ಏನಾಗ್ತೈತಿ? ಡೇರಿಯಾ ಬರ್ಬೋದು, ವಾಮಿಟಿಂಗು, ಅಬ್ಡೋಮಿನಲ್ ಪೇನಿಂಗ್ ಬರ್ಬೋದು. ಈಗ ಇಶ್ಚೀರಿಯಾ ಕೋಲಿದಿಂದ ಬರುವಂಥದ್ದು ಇವೆರಡು ಬ್ಯಾಕ್ಟೀರಿಯಾ. ಮತ್ತು ವೈರಲಿಂದ ಬರೋದು ಕಾಮನ್ ಕೋಲ್ಡ್, ರನ್ನಿ ನೋಸ್, ಸೋರ್ ಥ್ರಾಟ್, ಕಫಿಂಗ್ ಇದರಿಂದ ಬರುತ್ತೆ. ಉದಾಹರಣೆಗೆ ರಿನೋ ವೈರಸ್, ಕೊರೋನಾ ವೈರಸ್ಗಳು ಬರೋದು. ಮತ್ತು ಇನ್ನೊಂದು ಇನ್ಫ್ಲೂಯೆನ್ಸಾದಿಂದ ಏನು ಬರ್ತೈತಿ? ಫೀವರ್, ಕಫ್, ಥ್ರಾಟ್, ಮುಕೋಸಾ, ಆ್ಯಕ್ನೆ, ಫೆಟಿಗ್ ಬರ್ತಾವೆ. ಇದು ಇನ್ಫ್ಲೂಯೆನ್ಸಾ ವೈರಸ್ಸಿಂದ ಬರ್ತಾವೆ. ನೆಕ್ಸ್ಟ್, ರೈಟ್ ದ 2 ಪ್ರೊಸೆಸ್ ಆಫ್ ಮೆಟಾಬಾಲಿಸಮ್ದ 2 ಪ್ರೊಸೆಸ್ಗಳನ್ನು ಹೇಳಿ. ಒಂದು ಕೆಟಾಬಾಲಿಸಮ್ ಇದೆ, ಇನ್ನು ಅನಾಬಾಲಿಸಮ್. ಸೊ ಕೆಟಾಬಾಲಿಸಮ್ ಅಂದ್ರೇನು? ಕೆಟಾಬಾಲಿಸಮ್ ಈಸ್ ದ ಬ್ರೇಕ್ ಡೌನ್ ಆಫ್ ದಿ ಲಾರ್ಜ್ ಮಾಲಿಕ್ಯೂಲ್ ಇಂಟು ಸ್ಮಾಲರ್ ಮಾಲಿಕ್ಯೂಲ್ ರಿಲೀಸಿಂಗ್ ಎನರ್ಜಿ. ಒಂದು ಲಾರ್ಜ್ ಮಾಲಿಕ್ಯೂಲ್ ಇದ್ದುದು ಸ್ಮಾಲರ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುವಂಥದ್ದಕ್ಕೆ ನಾವು ಕೆಟಾಬಾಲಿಸಮ್ ಅಂತ ಕರಿತೀವಿ. ದಿಸ್ ಪ್ರೊಸೆಸ್ ರೆಫರ್ ಟು ಆ್ಯಸ್ ಅ ಬರ್ನಿಂಗ್ ಫುಡ್, ಎನರ್ಜಿ ರಿಲೀಸ್ಡ್ ಫ್ರಮ್ ದ ಕೆಟಾಬಾಲಿಸಮ್ ಯೂಸ್ ಟು ಪವರ್ ಸೆಲ್ಸ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ಮೊಮೆಂಟಮ್, ಗ್ರೋತ್, ರೀಪ್ರೊಡಕ್ಷನ್ಸ್. ಈ ಕೆಟಾಬಾಲಿಸಮ್ ಒಳಗಡೆ ಏನಾಗ್ತದೆ ಅಂದರೆ ಲಾರ್ಜ್ ಮಾಲಿಕ್ಯೂಲ್ ಇದ್ದು ಸ್ಮಾಲ್ ಮಾಲಿಕ್ಯುಲರಾಗಿ ಕನ್ವರ್ಟ್ ಆಗುತ್ತೆ, ಪ್ಲಸ್ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿನ ಸೆಲ್ಗಳು ಯೂಸ್ ಮಾಡ್ಕೊತಾವು ಎಲ್ಲೆಲ್ಲಿ ಅಂತಂದರೆ ಮೊಮೆಂಟಮ್ ಆಗಲಿಕ್ಕೆ, ಗ್ರೋತ್ ಆಗಲಿಕ್ಕೆ, ರೀಪ್ರೊಡಕ್ಷನ್ ಆಗಲಿಕ್ಕೆ ಇದು ಕೆಟಾಬಾಲಿಸಮ್ ಹೆಲ್ಪ್ ಆಗುತ್ತೆ. ಎರಡನೇದು ಅನಾಬಾಲಿಸಮ್. ಸೊ ಅನಾಬಾಲಿಸಮ್ದಲ್ಲಿ ಏನಾಗ್ತೈತಿ? ಬಿಲ್ಡಿಂಗ್ ಆಫ್ ಲಾರ್ಜ್ ಮಾಲಿಕ್ಯೂಲ್ಸ್ ಫ್ರಮ್ ದ ಸ್ಮಾಲರ್ ಮಾಲಿಕ್ಯೂಲ್ದಿಂದ ಲಾರ್ಜ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗೋದಕ್ಕೆ ಅನಾಬಾಲಿಸಮ್ ಅಂತ ಹೇಳ್ತೀವಿ. ದಿಸ್ ಈಸ್ ಪ್ರೊಸೆಸ್ ಆಫ್ ರಿಕ್ವೈರ್ಡ್ ಎನರ್ಜಿ. ಇದಕ್ಕೆ ಎನರ್ಜಿ ಬೇಕಾಗುತ್ತೆ, ಹೌದಾ? ದಿಸ್ ಟೈಪ್ ಆಫ್ ಪ್ರೊವೈಡೆಡ್ ಬೈ ದಿ ಕೆಟಾಬಾಲಿಸಮ್ ಇದಕ್ಕೆ ಹೆಲ್ಪ್ ಮಾಡುತ್ತೆ ಎನರ್ಜಿ ಕೊಡಲಿಕ್ಕೆ. ಅನಾಬಾಲಿಸಮ್ ರೆಸ್ಪಾನ್ಸಿಬಲ್ ಸಿಂಥಿಸಿಸ್ ಆಫ್ ನ್ಯೂ ಸೆಲ್ಸ್, ಟಿಶ್ಯೂಸ್, ಆರ್ಗನ್ಸ್ ಇವುಗಳ ಸಿಂಥಿಸಿಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ರಿಪೇರ್ ಆಫ್ ಡ್ಯಾಮೇಜ್ ಸೆಲ್ಗಳನ್ನು ರಿಪೇರ್ ಮಾಡಲಿಕ್ಕೆ ಇದು ಅನಾಬಾಲಿಸಮ್ ಹೆಲ್ಪ್ ಆಗುತ್ತೆ. ಆಮೇಲೆ RH ಫ್ಯಾಕ್ಟರ್ಸ್. ದ RH ಫ್ಯಾಕ್ಟರ್ಸ್ ಈಸ್ ನೋನ್ ಆ್ಯಸ್ ರೇಸಸ್ ಫ್ಯಾಕ್ಟರ್ಸ್ ಅವರ RH ಆಂಟಿಜನ್ ಅಂತ ಕೂಡ ಕರಿತೀವಿ. RH ಫ್ಯಾಕ್ಟ್ರಿಗೆ ನಾವು ರೇಸಸ್ ಫ್ಯಾಕ್ಟರ್ ಅವ್ರ RH ಆಂಟಿಜನ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಪ್ರೋಟೀನ್ ಪೌಂಡ್ ಇನ್ ದ ಸರ್ಫೇಸ್ ಆಫ್ ದ ರೆಡ್ ಸೆಲ್ಸ್. ಇದು RH ಫ್ಯಾಕ್ಟರ್ ಅಥವಾ RH ಆಂಟಿಜನ್ ಅಥವಾ ರೇಸಸ್ ಫ್ಯಾಕ್ಟರ್ ಈ ರೆಡ್ ಸೆಲ್ಸ್ಗಳ ಸರ್ಫೇಸ್ ಮೇಲೆ ಪ್ರೆಸೆಂಟ್ ಇರುತ್ತೆ. ಇದೊಂದು ಟೈಪ್ ಆಫ್ ಪ್ರೋಟೀನ್. ಇಟ್ ಈಸ್ ಒನ್ ಆಫ್ ದಿ ಕೀ ಕಂಪೋನೆಂಟ್ ಯೂಸ್ ಟು ಡಿಟರ್ಮೈನ್ ದ ಇಂಡಿವಿಜುವಲ್ ಬ್ಲಡ್ ಗ್ರೂಪ್ಸ್. ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಇಂಡಿವಿಜುವಲ್ ಬ್ಲಡ್ ಗ್ರೂಪ್ಗಳನ್ನು ಚೆಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರಲ್ಲಿ 2 ಫ್ಯಾಕ್ಟರ್ ಇದಾವೆ ರೀ, 2 ಕ್ಲಾಸಿಫಿಕೇಷನ್. ಒಂದು RH ಪಾಸಿಟಿವ್, RH ನೆಗೆಟಿವ್. ಸೊ RH ಪಾಸಿಟಿವಲ್ಲಿ ಏನಾಗ್ತೈತಿ? RH ಪ್ರೋಟೀನ್ ಪ್ರೆಸೆಂಟ್ ಇನ್ ದ ಸರ್ಫೇಸ್ ಆಫ್ ದಿ ರೆಡ್ ಸೆಲ್ಸ್ ಟೈಪಿಕಲಿ ಇದು RH ಪಾಸಿಟಿವನ್ನು ರಿಪ್ರೆಸೆಂಟ್ ಮಾಡುತ್ತೆ. ಅಂದರೆ O ಪಾಸಿಟಿವ್, A ಪಾಸಿಟಿವನ್ನು ಡಿಸೈಡ್ ಮಾಡೋದು ರೆಡ್ ಬ್ಲಡ್ ಸೆಲ್ ಮೇಲಿರುವಂತಹ ಒಂದು RH ಪ್ರೋಟೀನ್. ಆಮೇಲೆ RH ನೆಗೆಟಿವ್ ಅಂದ್ರೆ ಏನು? ಇಟ್ ಈಸ್ ಆಲ್ಸೋ ಅ ಪ್ರೋಟೀನ್ ಆಬ್ಸೆಂಟ್ ಆನ್ ದ ಸರ್ಫೇಸ್ ಆಫ್ ದಿ ರೆಡ್ ಸೆಲ್ಸ್. ಇದು ಆಬ್ಸೆಂಟ್ ಇರುತ್ತೆ. RH ನೆಗೆಟಿವ್ ಅನ್ನೋದು ರೆಡ್ ಬ್ಲಡ್ ಸೆಲ್ಸ್ ಮೇಲೆ ಆಬ್ಸೆಂಟ್ ಇರುತ್ತೆ. ಅದರ ಸಲುವಾಗಿ ಇದೇನಾಗುತ್ತೆ? RH ನೆಗೆಟಿವ್ ರಿಪೋರ್ಟನ್ನು ಕೊಡುತ್ತೆ. ದ ಪ್ರೆಸೆನ್ಸ್ ಆಫ್ ಅಬ್ಸೆನ್ಸ್ ಆಫ್
ಓಕೆ, ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ದ ಪ್ರೆಸೆನ್ಸ್ ಅಥವಾ ಅಬ್ಸೆನ್ಸ್ ಆರ್ಚ್ ಫ್ಯಾಕ್ಟರ್ ಇಂಪಾರ್ಟೆಂಟ್ ಸರ್ಟನ್ ಮೆಡಿಕಲ್ ಸಿಚುವೇಷನ್ಸ್. ಎಲ್ಲಿ ಹೆಲ್ಪ್ ಆಗ್ತೈತಿ ಇದು? ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೆ. ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದ್ರೇನು? ಬ್ಲಡ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದು ಬ್ಲಡ್ ಬಾಟ್ಲಿನ ಬೇರೆ ದೇಹಕ್ಕೆ ಸೇರಿಸಬೇಕಾದ್ರೆ ಅದನ್ನ ಟ್ರಾನ್ಸ್ಫ್ಯೂಷನ್ ಅಂತ ಕರಿತೀವಿ. ಆವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ಹೆಲ್ಪ್ ಆಗ್ತವೆ. ಓಕೆ, ಸೊ ಇದು ಏನಂತಂದರೆ ಇವತ್ತಿನ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು 3 ಮಾರ್ಕ್ಸಿಗೆ. ಥ್ಯಾಂಕ್ ಯು.